ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 1. ಅಧ್ಯಾಯ 2 ಆರಂಭ. ಭಗವದ್ಗೀತೆಯ ಬೋಧನೆ ಪ್ರಾರಂಭವಾಗುತ್ತದೆ. ಇದು ಸಂಖ್ಯಾಯೋಗದ ಪ್ರಾರಂಭವಾಗಿದೆ. ಜ್ಞಾನ ಮತ್ತು ಧರ್ಮದ ಮೌಲ್ಯಗಳ ವಿವರಣೆ. ಇಲ್ಲಿ ಅರ್ಜುನನು ಕರುಣೆಯಿಂದ ತುಂಬಿಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ದುಃಖದಿಂದ ನಲುಗುತ್ತಿದ್ದನು. ಆ ಸಮಯದಲ್ಲಿ ಮಧುಸೂದನ ಶ್ರೀಕೃಷ್ಣನು ಅವನಿಗೆ ಈ ಮಾತುಗಳನ್ನು ಹೇಳಿದ. ಅರ್ಜುನನ ಸ್ಥಿತಿ. ಅರ್ಜುನನು ಸಂಪೂರ್ಣವಾಗಿ ದೀನನಾಗಿ ಕರುಣೆ ಎಂಬ ಭಾವನೆಗಳೊಳಗೆ ಮುಳುಗಿದ್ದಾನೆ. ಯೋಧನ ಧೈರ್ಯ ಸಂಪೂರ್ಣವಾಗಿ ನಾಶವಾಗಿದೆ. ಕೃಷ್ಣನ ಪಾತ್ರ. ಮಧುಸೂದನ ಎಂದರೆ ದುಷ್ಟರನ್ನು ಸಂಹರಿಸುವವನು. ಇಲ್ಲಿ ಕೃಷ್ಣನು ಅರ್ಜುನನ ಮನಸ್ಥಿತಿ ದುರ್ಬಲತೆಯನ್ನು ಸಂಹರಿಸಲು ಸಿದ್ಧನಾಗಿದ್ದಾನೆ. ಶ್ಲೋಕ ನೋಡೋಣ ಬನ್ನಿ. ಸಂಜಯ ಹೇಳಿದನು ಅರ್ಜುನನಿಗೆ ಹೀಗೆ. ಕೃಪೆಯಿಂದ ಪರವಶನಾದ ಕಣ್ಣೀರು ತುಂಬಿದ ಕಣ್ಣುಗಳ ವಿಷಾದಿಸುತ್ತಿದ್ದ ಈ ವಾಕ್ಯವನ್ನು ಹೇಳಿದನು. ಮಧುವನ್ನು ಕೊಂಡವನು. ಅನುವಾದ. ಸಂಜಯ ನುಡಿದನು ಕರುಣೆಯಿಂದ ತುಂಬಿದ, ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನಾದ ಶ್ರೀಕೃಷ್ಣನು ಹೀಗೆ ಹೇಳಿದನು. ಬನ್ನಿ ಭಾವಾರ್ಥ ನೋಡೋಣ. ಲೌಕಿಕ ಅನುಕಂಪ, ಪ್ರಲಾಪ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು. ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು. ಶ್ರೀಕೃಷ್ಣನನ್ನು ಮಧುಸೂದನವೆನ್ನುವುದು ರಾಕ್ಷಸರನ್ನು ಕೊಂದಿದ್ದ. ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನು ಆವರಿಸಿದ್ದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸರನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು. ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ. ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ. ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವರು ಹೊರ ಉಡುಪನ್ನು ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುತ್ತಿದ್ದ ಶೂದ್ರ ಎಂದು ಅಥವಾ ಅನಾವಶ್ಯಕವಾಗಿ ಗೋಳಾಡುವವನನ್ನು ಎಂದು ಕರೆಯುತ್ತಾರೆ. ಅರ್ಜುನನು ಒಬ್ಬ ಕ್ಷತ್ರಿಯ. ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ಪ್ರಲಾಪವನ್ನು ಚದುರಿಸಿ ಬಿಡಬಲ್ಲ. ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹಾಡಿದ್ದು. ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ಬೋಧಿಸುತ್ತದೆ. ಕರ್ಮದ ಫಲದಲ್ಲಿ ಆಸಕ್ತಿಯೇ ಇಲ್ಲದ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ತಡಕನಾಗವಾಗಿ ನೆಲೆಗೊಂಡಿರಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ.